ಯಶ್ ಆ್ಯಕ್ಟಿಂಗ್ ಟೈಪ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್, ಸೂಪರ್. ಅದೊಂಥರ ಥ್ರಿಲ್ಲಿಂಗ್ ಇದೆ, ನೋಡಬೇಕು. ಇನ್ನೂ ಅರ್ಥನೇ ಆಗಲಿಲ್ಲ ಫಿಲಮು. ಚೆನ್ನಾಗಿದೆ. ಮಾಮೂಲಿ ಇಂಗ್ಲೀಷ್ ಮೂವಿ ಥರ ಇದೆ. ಚೆನ್ನಾಗಿತ್ತು ಬ್ರೋ. ಎಲ್ಲ ಇಷ್ಟ ಆಯ್ತು. ಮಗಂದು ಎಲ್ಲ ಇಷ್ಟ ಆಯ್ತು, ತುಂಬ ಚೆನ್ನಾಗಿದೆ. ಕೊರಗಲ್ಲಿ ಇರೋದು ಅದೆಲ್ಲ ಇಷ್ಟ ಆಯಿತು ಬ್ರೋ. ಸರಿ ಬಿ ಜಿ ಎಮ್ ಎಲ್ಲ ಸಖತ್ತಾಗಿದೆ. ಅದನ್ನು ಸಖತ್ತಾಗಿದೆ, ಎಲ್ಲ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ಇಷ್ಟ ಆಯಿತು. ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯಿತು. ಬಟ್ ಬ್ರೋ ಮೂವಿ ಮಾತ್ರ ಬೆಂಕಿಯಾಗಿದೆ, ಚೆನ್ನಾಗಿದೆ, ಸಖತ್ತಾಗಿದೆ. ಸುಮ್ಮನೆ ಹೆಸರು ಹಾಳು ಮಾಡಬೇಡಿ. ಎಷ್ಟು ಅರ್ಥ ಆಗಲ್ಲ. ಲಾಸ್ಟಲ್ಲಿ ಸೀನಲ್ಲಿ ಅರ್ಥ ಆಗುತ್ತೆ. ಚೆನ್ನಾಗಿದೆ ಮೂವಿ ಮಾತ್ರ. ಬಟ್ ಟೋಟಲಿ ಇಲ್ಯೂಷನ್ ಬ್ರೋ. ಒಬ್ಬ ವ್ಯಕ್ತಿ ತನ್ನೊಳಗೆ ಅವನೇನೇನು ಜೀವನ ಪೂರ್ತಿ ಗಿಲ್ಟ್ಗಳಿರ್ತಾವೋ ಅವೆಲ್ಲರ ನಡುವೆ ನಡೆಯುವಂಥದ್ದೇ ಟಾಕ್ಸಿಕ್ ಮೂವಿ. ಕ್ಲೈಮ್ಯಾಕ್ಸಲ್ಲಿ ಪೂರ್ತಿ ಏನಿದೆ ಅಂದರೆ ಒಂದು ವರ್ಡು ಇಲ್ಲ, ಬರೀ ಬೀಟ್ಸಲ್ಲೇ ಮುಗಿಸಿದ್ದಾನೆ. ಏನಂದರೆ ವಿಷುವಲ್ಸ್ ತೋರಿಸ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಇನ್ನರ್ ಫೀಲಿಂಗ್ಸ್ ತನ್ನೊಳಗೆ ತಾನು ಏನೇನು ಮಾಡಬಾರ್ದು, ಈ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ನಾನು ಒಂದೊಳ್ಳೆ ಡಿಸಿಷನ್ ತಗೋಬೇಕಾಯಿತು ಅಂದ್ಕೊತಾರಲ್ಲ, ಆ ಟೈಮಲ್ಲಿ ಅದನ್ನ ಮಾಡ್ದಿಲ್ದಾಗ ಅದು ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದೇ ಟಾಕ್ಸಿಕ್ ಮೂವಿ. ಚೆನ್ನಾಗಿದೆ, ಬಂದು ನೋಡಿ. ಡಬಲ್ ಕ್ಯಾರೆಕ್ಟರ್ ಚೆನ್ನಾಗಿದೆ ಬ್ರೋ. ಅಂದರೆ ಯಶ್ನ ನೀವು ನಾರ್ಮಲಾಗಿ ನೋಡೋದಕ್ಕೂ ಒಂದು ಡಿಫ್ರೆಂಟ್ ವೈಬ್ಸ್ ಕೊಟ್ಟಿದ್ದಾನೆ ಇದರಲ್ಲಿ. ಅಂದರೆ ಆ್ಯಕ್ಟಿಂಗು ಈ ಥರನೂ ಮಾಡ್ಬೋದಾ. ಅಂದರೆ ಜೋಕರ್ ಅಂದರೆ ಏನಂದರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಬರುತ್ತೆ, ಯಶಲ್ಲಿ ಹಾಫ್ ಪೋರ್ಷನ್ನು ಜೋಕರ್ ಸಿಂಬಲ್ ಇರುತ್ತದೆ. ಅಂದರೆ ಏನಂದರೆ ತಾನು ಕರೆಕ್ಟು ಡಿಸಿಷನ್ ತಾಳ್ಲಕ್ಕಾಗಲಿಲ್ಲ ಅಂದರೆ ಪ್ರತಿಯೊಂದು ಜೀವನದಲ್ಲಿ ಅವ್ನು ಏನೇನು ಗಿಲ್ಸ್ ಇರ್ತಾವೆ ಅವೆಲ್ಲ ಅವನಿಗೆ ಜೋಕರ್ ಆಗೇ ಫೀಲ್ ಆಗ್ತವೆ ಅನ್ನೋದೇ ಈ ಮೂವಿ ಕಂಟೆಂಟು. ಬಂದು ನೋಡಿ, ಚೆನ್ನಾಗಿದೆ ಮೂವಿ. ನಾಟ್ ಬ್ಯಾಡ್. ಸೊ ಯಶ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಸೊ ಫಾಲೋಡ್ ಬೈ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಎಸ್ಪೆಷಲಿ ಫಸ್ಟ್ ಹಾಫ್ ಸ್ಟೋರಿ ಏನು ಅಂತ ಗೊತ್ತಾಗುತ್ತೆ, ಸೆಕೆಂಡ್ ಹಾಫ್ ಅದ್ರ ಬಿಲ್ಡಪ್ ಮೇಲೆ ಹೋಗುತ್ತೆ. ಸೊ ಲಾಸ್ಟಲ್ಲಿ ಗೊತ್ತಾಗುತ್ತೆ ಏನಿದೆ ಅಂತ. ಸೊ ಇದು ಟಾಕ್ಸಿಕ್ ಮೂವಿ. ಹೇಳಿ ಡಬಲ್ ರೋಲ್ ಬಗ್ಗೆ. ಡಬಲ್ ರೋಲ್ ಅನಿಸುತ್ತೆ, ಡಬಲ್ ರೋಲ್ ಅಂತ. ಬಟ್ ಲಾಸ್ಟಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಡಬಲ್ ರೋಲ್ ಇತ್ತು ಅಂತ.